ಶಿವಕುಮಾರ್ ಅವರು CM ಆಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ದೊಡ್ಡಹಾಲಹಳ್ಳಿ ನಿವಾಸದ ಪಕ್ಕದಲ್ಲೇ ಅವರ ಒಂದು ಮನೆ ಇದೆ. ಅವರು ಕೂಡ ಏನು ಹೇಳ್ತಾರೆ ಅಂತ ಕೇಳೋಣ. ಅಮ್ಮ, ಈಗ DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಮೊದಲನೇದಾಗಿ ನಮಗೆ ಅವ್ರು CM ಆಗ್ತಾ ಇರೋದು ತುಂಬ ಸಂತೋಷ. ಆದರೆ ಅವರು ಪ್ರಯತ್ನ ಪಟ್ಟದ್ಕೂ ದೇವರು ಅವ್ರಿಗೆ ಒಳ್ಳೇದು ಮಾಡಿದ್ರು. ಆಗಬೇಕು, ಅವರು CM ಆಗಬೇಕು ಅವರು. ಈಗ DK ಶಿವಕುಮಾರ್ ಅವ್ರನ್ನ ಎಷ್ಟು ವರ್ಷದಿಂದ ನೋಡಿದಿರಿ? ನಾವು ಊಟದಿಂದ ನೋಡ್ತಾವೆ, ಯಾಕೆಂದ್ರೆ ಅವರು ನಾವು ಪಕ್ಕದ ಮನೆಯವರಲ್ವಾ. ಅವರು ತುಂಬ ಒಳ್ಳೆತನದಲ್ಲಿ ಇದ್ದರು. ಅವ್ರ ಅಪ್ಪ ಅಮ್ಮ ಎಲ್ಲ ಒಳ್ಳೆತನದಲ್ಲಿ ಇದ್ದರು. ತುಂಬ ಒಳ್ಳೆಯವರು ಅವರು. ಸುರೇಶ್ ಅವರು ಅಷ್ಟೇ, ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೆಯದೇನೆ. ಮತ್ತು ಈಗ DCM ಆಗಿ ಶಾಸಕರಾಗಿ ಅವೆಲ್ಲ ನೋಡ್ತಾ ಇದ್ದೀರಿ, ಈಗ CM ಆಗಿ ನೋಡ್ತೀರಾ. ಆದರೆ ಅವ್ರು ಚಿಕ್ಕ ಹುಡುಗ ಇದ್ದಾಗ ಹೇಗಿದ್ರು, ಹೇಗೆ ಅನಿಸುತ್ತೆ? ಯಾಕಂದರೆ ನೀವು ಜೊತೆಯಲ್ಲೇ ಬೆಳೆದಿದ್ವಿ ಅಂತ. ಅಂದರೆ ಅವರು ಜಾಸ್ತಿ ಕನಕಪುರದಲ್ಲಿ ಜಾಸ್ತಿ ಇದ್ದರು. ನಮ್ಮ ಆಳಳ್ಳಿಲಿ ನಾವು ಇಲ್ಲ ಪಕ್ಕದ ಮನೆಯವರೇನೆ. ಅಂದರೆ ತುಂಬ ಒಳ್ಳೆಯವರೇನೆ. ಅವರು ಬಂದರೆ ತುಂಬ ಒಳ್ಳೆ ಇದರಲ್ಲೇ ಇದ್ದರು ಅವರು. ಅಂದರೆ ಜೊತೆಲೇ ಬೆಳೆದಿದ್ದು ಅಂತ ಹೇಳ್ತೀರಿ. ಇಲ್ಲಿ ಬಂದರೆ ಏನಾದ್ರು ಜೊತೆಲಿ ಆಟ ಆಡ್ತಿದ್ರಾ ಅಥವಾ ಹೇಗೆ? ಚೆನ್ನಾಗಿದ್ವಿ. ಅದು ನಮ್ಮ ಮನೆ ಇಲ್ಲಿ, ಅವರು ಹಳೆ ಮನೇಲಿ ಇದ್ದರು. ತುಂಬ ಚೆನ್ನಾಗಿ ಪರಿಚಯ, ಮಾತಾಡ್ತಿದ್ವಿ. ಎಲ್ಲ ಚಿಕ್ಕದ್ರಿಂದನೇ ಬೆಳೆದಿರೋದು ನಾವು. ಚಿಕ್ಕ ಹುಡುಗ ಇದ್ದಾಗ ಹೆಂಗಿದ್ರು? ತುಂಟಾಟ ಮಾಡ್ತಿದ್ರಾ ಅಥವಾ ಹೇಗೆ? ಅದಂದರೆ ಅವರು ಮಾಮೂಲಿ ಇರುತ್ತೆ ಅಲ್ವಾ, ಮಕ್ಕಳು ಅಂದಮೇಲೆ ತುಂಟಾಟಗಳು ಇರ್ತವೆ. ಚೆನ್ನಾಗಿದ್ರು, ಒಳ್ಳೆತನ ಇತ್ತು. ಎಲ್ಲ ನಗ್ನಗ್ ಮುಖದಲ್ಲೇ ಮಾತಾಡೋರು, ಎಲ್ಲ ಚೆನ್ನಾಗಿದ್ದು ಮಾಡೋದು. ಈಗ ಹಳೆ ನೆನಪನ್ನ ಏನಾದ್ರೂ ಹೇಳ್ಬೋದಾ? DK ಶಿವಕುಮಾರ್ ಹಳೆ ನೆನಪು? ಏನಿಲ್ಲ, ಅವ್ರೇನು ಹಳೆ ನೆನಪು ಏನಿಲ್ಲ. ತುಂಬ ಒಳ್ಳೆ ಹುಡುಗನೇನೆ, ಮಾತಾಡ್ತಾ ಇದ್ರು ಜೊತೆಲಿ. ಚೆನ್ನಾಗಿದ್ರು, ಬಂದರೆ ಎಲ್ಲ ಆಟ ಆಡೋದು, ಎಲ್ಲರ ಜೊತೆಲೂ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿದ್ರು, ಅವ್ರೇನು ಒಂದು ಕೆಟ್ಟ ಅಭಿಪ್ರಾಯ ಏನೂ ಇರಲಿಲ್ಲ ನಮ್ಮಲ್ಲಂತೂ. ನಾವು ಪಕ್ಕದಲ್ಲೇ ಇದ್ದಿದ್ವಿ, ಚೆನ್ನಾಗಿ ಒಳ್ಳೆ ತಂದೆಲ್ಲ ಇದ್ದರು ನಮಗೆ. ಇವತ್ತು ನಮಗೆ ಅವ್ರ ಮೇಲೆ ಅಭಿಮಾನ. ಸರಿ, ಈಗ ಅವ್ರ ಮನೆ ಪಕ್ಕದಲ್ಲೇ ತಾವು ವಾಸ ಇರುವಂಥದ್ದು. ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಲ್ಲ ಹೇಗೆ ನಡ್ಕೊತಾ ಇದ್ರು? ಮಾತಾಡ್ತಾರೆ, ನಾವೇನಾರು ಮಾತಾಡ್ಸಿದ್ರೆ ಪ್ರೀತಿಯಿಂದ ಮಾತಾಡ್ತಾರೆ. ಏನಮ್ಮ, ಏನಾಗಬೇಕಾಗಿತ್ತು ಏನೋ ಅಂತ ಕೇಳ್ತಾರೆ. ನಾವೇನಾರು ಇದಿದ್ರೆ ನಾವು ಹೇಳ್ತೀವಿ ಹಿಂಗೆಲ್ಲ ಅಂತ. ಅವ್ರು ಬಂದರೆ ನಮಗೊಂಥರ ಖುಷಿ, ಬಂದರೆ ಮಾತಾಡಿಸ್ತೀವಿ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ನನ್ನ ಹೆಸರು ಕಮಲಮ್ಮ ಅಂತ. ತುಂಬ ಒಳ್ಳೆಯ ವ್ಯಕ್ತಿ ಅವರು. ಅವ್ರು CM ಆಗ್ತಾ ಇರೋದು ನಿಜವಾಗೂ ನಮಗೆ ಒಂದು ದೇವರು ವರ ಕೊಟ್ಟಂಗೆ ಆಯಿತು. ಇವಾಗಂತೂ ಖುಷಿ ನಮಗೆ, ಎಲ್ಲರಿಗೂ ಖುಷಿ ನಮಗೆ. ಹಾಗೆ ಒಟ್ಟಾರೆ DK ಶಿವಕುಮಾರ್ ಅವರು CM ಆಗ್ತಿರುವಂಥದ್ದು ಅವರ ಹುಟ್ಟೂರು ದೊಡ್ಡಹಾಲಹಳ್ಳಿಯಲ್ಲಿ ಗ್ರಾಮಸ್ಥರುಗಳು, ಅವರ ಅಕ್ಕಪಕ್ಕದ ನಿವಾಸಿಗಳೆಲ್ಲರೂ ಕೂಡ ಸಾಕಷ್ಟು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.